ಶಾಸಕ ಸುರೇಶ್ ಗೌಡ ಪುತ್ರಿ ಐಶ್ವರ್ಯ ವಿರುದ್ಧ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಐಶ್ವರ್ಯ ಗಲಾಟೆ ಮಾಡಿರುವಂತಹ ಸಿಸಿಟಿವಿ ದೃಶ್ಯ ಸರಿಯಾಗಿದೆ. ಪಿಎಸ್ಐ ಸವಿತಾ ಪಾಟೀಲ್ ಐಶ್ವರ್ಯ ನಡುವೆ ವಾಗ್ವಾದ ಶುರುವಾಗುತ್ತೆ. ಶ್ರೀರಂಗಪಟ್ಟಣದ ಆರತಿ ಉಕ್ಕಡದಲ್ಲಿ ನಡೆದಿದ್ದಂಥ ಘಟನೆ ಇದು. ಭೀಮನ ಅಮಾವಾಸ್ಯೆ ದಿನ ಗರ್ಭಗುಡಿ ಪ್ರವೇಶಕ್ಕಾಗಿ ಶುರುವಾದಂಥ ಕಿರಿಕ್ ಗಲಾಟೆ ಶುರುವಾಗುತ್ತೆ. ದೇವಸ್ಥಾನದ ಗರ್ಭಗುಡಿ ಬಳಿ ಇಬ್ರು ಕೂಡ ಗಲಾಟೆ ಮಾಡ್ಕೊಳ್ತಾರೆ. ಕ್ಯಾತನಹಳ್ಳಿ ಠಾಣೆಯಲ್ಲಿ ಐಶ್ವರ್ಯ ವಿರುದ್ಧ ದೂರು ಕೂಡ ನೀಡಲಾಗುತ್ತೆ. ಪ್ರತಿ ದೂರು ನೀಡಿದ್ರೂ ಕೂಡ ಪೊಲೀಸರು ಮಾತ್ರ ಸ್ವೀಕರಿಸಿರಲಿಲ್ಲ. ಹಾಗಾಗಿ ಯಾಕೆ ಈ ರೀತಿಯಾದಂಥ ಅನ್ಯಾಯ ಮಾಡಲಾಗ್ತಾ ಇದೆ ಅಂತ ಹೇಳಿ ಸ್ವತಃ ಪೊಲೀಸ್ ಸಿಬ್ಬಂದಿ ಹಾಗೆ ಅಧಿಕಾರಿಗಳು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಶಾಸಕ ಸುರೇಶ್ ಗೌಡ ಅವರ ಪುತ್ರಿ ಆಗಿರೋದಕ್ಕೆ ಯಾವುದೇ ರೀತಿಯಾದಂಥ ಕಾನೂನು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ನೀವು ಮುಂದಾಗ್ತಾ ಇಲ್ವಾ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಆಗಿತ್ತು. ಈ ರೀತಿಯಾದಂಥ ಪ್ರಶ್ನೆಗಳು ಕೇಳಿಬಂದಿತ್ತು. ಆದರೆ ಈಗ ಆ ಗಲಾಟೆ ಏನು ನಡೆದಿತ್ತು, ವಾಗ್ವಾದ ನಡೆದಿತ್ತು, ಆ ಒಂದು ವಿಜುವಲ್ಸ್ ಅನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಶ್ರೀರಂಗಪಟ್ಟಣದ ಆರತಿ ಉಕ್ಕಡದಲ್ಲಿ ನಡೆದಿದ್ದಂತಹ ಘಟನೆ ಇದು. ಅದಾದ ನಂತರದಲ್ಲಿ ಶಾಸಕರು ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಆದರೆ ಈಗ ಐಶ್ವರ್ಯ ಗಲಾಟೆಯ ದೃಶ್ಯಗಳು ಸರಿಯಾಗದೆ. ಮಾಡ್ತೀನಿ, ನಿನಗೆ ಏನ್ ಮಾಡ್ಬೇಕು ಮಾಡ್ತಾರೆ. ಗಲಾಟೆ ಮಾಡಿಲ್ಲ ಅವರು. ಗಲಾಟೆ ಮಾಡ್ತಾರೆ ಮಾತುಗಳು ಕೇಳಿ ಸರ್. ಅವಳೇ ಫಸ್ಟ್ ಹೊಡೆದಿರೋದು. ನೀನ್ ಸುಮ್ಮನೆ ಮಾಡ್ತೀನಿ, ನಿನಗೆ ಏನ್ ಮಾಡ್ಬೇಕು ಅಂತ. ಏನು ಮಾಡಲ್ಲ, ಇರಮ್ಮ. ಅಲ್ಲ ಮೇಡಮ್, ನಿಮ್ಗೆ ಏನ್ ಮಾಡ್ತೀಯ ನೀನು? ಏನ್ ಮಾಡ್ತೀಯ? ಹ್ಯಾಂಡಲ್ ಮಾಡ್ತಾರ ಮೇಡಮ್? ಮನೆಯಲ್ಲಿ ಮಾಡ್ತಾರ? ಯಾರು ಮಾಡಿದ್ದು? ಮಾಡ್ತೀನಿ, ನಿನಗೆ ಏನ್ ಮಾಡ್ಬೇಕು ಅಂತ. ಏನು ಮಾಡಲ್ಲ, ಇರಮ್ಮ. ಅಲ್ಲ ಮೇಡಮ್, ನಿಮ್ಗೆ ಏನ್ ಮಾಡ್ತೀಯ ನೀನು? ಏನ್ ಮಾಡ್ತೀಯ? ಹ್ಯಾಂಡಲ್ ಮಾಡ್ತಾರ ಮೇಡಮ್? ಮನೆಯಲ್ಲಿ ಮಾಡ್ತಾರ?